ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಣೀಸ್ ಕಿಚನ್. ಇವತ್ತು ಸಾಂಪ್ರದಾಯಿಕವಾಗಿ ನಾವು ಬಾಳೆದಿಂಡನ ಕೋಸಂಬರಿ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಈ ರೀತಿ ಎಳೆ ಬಾಳೆದಿಂಡು ತೊಗೊಳ್ಬೇಕು. ಬಾಳೆದಿಂಡನಲ್ಲಿ ಹೇರಳವಾಗಿ ನೀರಿನಂಶ ಇರುತ್ತೆ ಮತ್ತು ಫೈಬರ್ಸ್ ಇರುತ್ತೆ. ಹಾಗಾಗಿ ಇದು ಜಠರದಲ್ಲಿರೋ ವಿಷಾನ್ ಕೂಡ ಕರಗಿಸುತ್ತೆ. ಹಾಗಾಗಿ ನಾವು ವಾರದಲ್ಲಿ ಒಂದು ದಿವಸ ಇದನ್ನು ಯಾವ ರೀತಿಯಿಂದಲಾದರೂ ತಿನ್ನಲೇಬೇಕು. ನೋಡಿ, ಈ ರೀತಿ ದಪ್ಪಕ್ಕೆ ನಾನು ಸಿಪ್ಪೆ ತೆಕ್ಕೊಂಡಿದ್ದೀನಿ. ಇದನ್ನು ನಾನು ಕತ್ತೀಲಿ ಬಿಲ್ಲೆ ಹೊಡ್ಕೊಳ್ತೀನಿ. ನನಗೆ ಕತ್ತೀಲಿ ಬಿಲ್ಲೆ ಹೊಡೆದ್ರೆ ಸುಲಭವಾಗಿ ನಾರನ್ನು ತೆಗಿಬಹುದು. ಹಾಗಾಗಿ ಕತ್ತೀಲೇ ನಾನು ಬಿಲ್ಲೆ ಹೊಡ್ಕೊಳ್ತೀನಿ. ನೋಡಿ, ಈ ರೀತಿ. ಅನಂತರ ಇದನ್ನು ನಾವು ಕಟ್ಟಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಸಣ್ಣಕ್ಕೆ ಕತ್ತರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಸಣ್ಣಕ್ಕಿರಬೇಕು. ಬಾಳೆದಿಂಡು ಬೇಗ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ನಿಂಬೆ ರಸ ಸೇರಿಸೋಣ. ನಂತರ ಇದಕ್ಕೆ ಸೊಗಸಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸಾಸಿವೆ, ಮೆಣಸಿನಕಾಯಿ ಮತ್ತು ಇಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ಇವಾಗ ನಮ್ಮ ಕೋಸಂಬರಿಗೆ ಹಾಕೋಣ. ಇವಾಗ ನಾವು ಮುಖ್ಯವಾಗಿ ಕೋಸಂಬರಿಗೆ ಏನೇನು ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಮುಸ್ಕಿನ ಜೋಳ, ತೆಂಗಿನಕಾಯಿ, ನೆನೆಸಿರೋ ಹೆಸರುಬೇಳೆ, ಕಡಲೆಕಾಯಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹೇರಳವಾಗಿ ತೊಗೊಂಡಿದ್ದೀನಿ. ಉಪ್ಪು ಕೂಡ ಹಾಕಬೇಕು. ಇದಕ್ಕೆ ಉಪ್ಪು ಹಾಕಿ ಇವಾಗ ಕಲಸಿಬಿಟ್ಟು ಇದನ್ನು ನೋಡಿ ನಿಧಾನಕ್ಕೆ ಕಲಸಿ ನಂತರ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕು ಕಾಮೆಂಟ್ಸು ಕೊಟ್ಟು ನೀವು ಕೂಡ ಮಾಡಿ